ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು. ಸ್ನೇಹಿತರೆ, ಇವತ್ತಿನ ದಿನ ಬಂದು ಸಂಕಷ್ಟ ಚತುರ್ಥಿ ದಿನ ಆಚರಣೆ ಮಾಡ್ತಾ ಇರೋವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಪುಟ್ಟದಾದ ತಾಂತ್ರಿಕ ಪ್ರಯೋಗನ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಸಂಕಷ್ಟ ಚತುರ್ಥಿ ಅಂದರೆ ನಮ್ಮ ಸಂಕಟಗಳನ್ನು ನಿವಾರಣೆ ಮಾಡುವಂತಹ ಈ ಸಂಕಷ್ಟ ಚತುರ್ಥಿ ದಿನ ಯಾರು ವ್ರತಗಳನ್ನು ಪೂಜೆಗಳನ್ನು ಮಾಡೋಕ್ಕೆ ಆಗೋದಿಲ್ಲ ಅಂತ ಅನ್ನೋರು, ನೀವು ನಿಮ್ಮ ಮನೆಯಲ್ಲಿರೋವಂಥ ಗಣಪತಿ ಫೋಟೋ ಇರ್ಬೋದು ಅಥವಾ ವಿಗ್ರಹದ ಮುಂದೆ ನೀವು ನಾನು ಹೇಳೋವಂಥ ಈ ಪುಟ್ಟು ತಾಂತ್ರಿಕ ಪ್ರಯೋಗ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಗಣಪತಿ ಅನುಗ್ರಹ ಅತಿ ಶೀಘ್ರದಲ್ಲಿ ಆಗುತ್ತೆ. ಮತ್ತು ನಾವು ಅಂದ್ಕೊಂಡಿರೋಂಥ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ವಿಘ್ನಗಳಿಲ್ಲದೆ, ಅಡೆತಡೆಗಳಿಲ್ಲದೆ, ಅದೆಲ್ಲ ಯಾವುದೋ ಒಂದು ರೂಪದಲ್ಲಿ ಶುಭನ ತಂದುಕೊಡೋ ಅಂಥ ಕಾರ್ಯಗಳು ಯಶಸ್ಸು ಕೂಡ ಕೊಡುತ್ತೆ. ಇದನ್ನು ನೀವು ದೇವಸ್ಥಾನದಲ್ಲಾದರೂ ಮಾಡ್ಬೋದು, ಇಲ್ಲ ಮನೆಯಲ್ಲಾದರೂ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು ಏನು ಅಂದರೆ ಒಂದು ತುಂಡು ಬೆಲ್ಲದ ತುಂಡನ್ನು ನೀವು ತೊಗೊಬೇಕಾಗುತ್ತೆ. ಅದನ್ನು ನೀವು ಏನು ಮಾಡಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಿ, ಅದರಲ್ಲೂ ಸಂಕಷ್ಟ ಚತುರ್ಥಿ ದಿನ ವಿಶೇಷವಾಗಿ ಗಣಪತಿ ಪೂಜೆಗಳನ್ನು ಮಾಡ್ತಾ ಇರುವಂಥ ದೇವಸ್ಥಾನದಲ್ಲಿ ಗಣಪತಿಯ ವಿಗ್ರಹದ ಮುಂದೆ ನೀವು ಇದನ್ನು ಇಟ್ಟು ನೀವು ಸಂಕಲ್ಪ ಮಾಡ್ಕೊತೀನಿ ಅಂದರೆ ಅಲ್ಲೂ ಕೂಡ ಮಾಡ್ಕೊಬೋದು, ಇಲ್ಲ ಮನೆಯಲ್ಲಿ ಮಾಡ್ಕೊತೀನಿ ಅಂದರೆ ಮನೆಯಲ್ಲೂ ಕೂಡ ಮಾಡ್ಕೊಬೋದು. ಅದಕ್ಕೆ ಬೇಕಾಗಿರೋದು ಒಂದು ವಿಳೆದೆಲೆನ ತೊಗೊಬೇಕಾಗುತ್ತೆ. ಆ ವಿಳೆದೆಲೆ ಯಾವುದೇ ಕಾರಣಕ್ಕೂ ಹರಿದೋಗಿರಬಾರ್ದು ಮತ್ತು ಒಣಗಿರಬಾರ್ದು. ಶುದ್ಧವಾಗಿರೋವಂಥ ದೊಡ್ಡದೊಂದು ವಿಳೆದೆಲೆನ ನೀವು ತಗೊಂಡು ಅದರ ಮೇಲೆ ನೀವು ವಿಶೇಷವಾಗಿ ಸ್ವಲ್ಪ ಅರಿಶಿಣ ಕುಂಕುಮನ ಹಾಕಿ, ಒಂದು ಚಿಟಿಕೆಯಷ್ಟು ಹಾಕಿ, ಅದರ ಮೇಲೆ ನೀವು ಒಂದು ಬೆಲ್ಲದ ತುಂಡನ್ನ ಇಟ್ಟು ಅದರ ಜೊತೆಗೆ ನೀವು ವಿಶೇಷವಾಗಿ ಒಂದು 6 ಲವಂಗ ಅಥವಾ ಒಂದು 9 ಲವಂಗ ಇಲ್ಲ ಒಂದು 11 ಲವಂಗಗಳನ್ನು ಇಡೋವಂಥದ್ದನ್ನು ಮಾಡಬೇಕಾಗುತ್ತೆ. ಅಷ್ಟೋ ಇಡೋಕ್ಕಾಗಲಿಲ್ಲ ಅಂದರೆ ಕೊನೆ ಪಕ್ಷ 2 ಲವಂಗಗಳನ್ನು ಇಡಬೇಕಾಗುತ್ತೆ. ಅದರ ಜೊತೆಗೆ ನೀವು 2 ಯಾಲಕ್ಕಿ ಕಾಯಿಗಳನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ. ಅದರಲ್ಲೂ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಮನಸ್ಸಿನಲ್ಲಿ ಯಾವ ಇಷ್ಟಾರ್ಥಗಳು ನೆರವೇರಬೇಕು ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಗೊಂದಲಗಳಿದ್ದರೆ, ಅಂದರೆ ಈ ಕೆಲಸ ಮಾಡಿದ್ರೆ ಆಗುತ್ತಾ ಇಲ್ವಾ, ಅಥವಾ ಇದನ್ನು ಮಾಡಬೇಕಾ ಮಾಡಬಾರ್ದಾ, ಅಥವಾ ನಾನು ಇಲ್ಲಿಗೆ ಹೋಗ್ಬೇಕಾ ಹೋಗಬಾರ್ದಾ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾವ್ಯಾವ ರೀತಿಯ ಗೊಂದಲಗಳಿದೆ ಆ ಗೊಂದಲಗಳಿಗೆ ಉತ್ತರ ನಿಮಗೆ ಸಿಗಬೇಕು ಅಂತ ಬಯಸುವಂಥವರು ನೀವು ಗಣಪತಿನ ನೀವು ಪ್ರಾರ್ಥನೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ವಿಳೆದೆಲೆ ಮೇಲೆ ಬೆಲ್ಲ, ಲವಂಗ, ಯಾಲಕ್ಕಿನ ಇಟ್ಟು ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಅದನ್ನು ಹೇಳಿ ನೀವು ಪ್ರಾರ್ಥನೆ ಮಾಡಿ ಗಣಪತಿಗೆ ಅರ್ಪಣೆ ಮಾಡೋದ್ರಿಂದ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಬೆಳಗಿನ ಜಾವದಲ್ಲಿ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಗಣಪತಿ ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡ್ತಾ ಇರ್ತಾರೆ. ಅಂಥ ಅಭಿಷೇಕ ಮಾಡುವಂತಹ ವಿಗ್ರಹಗಳ ಮುಂದೆ ನೀವು ಇದನ್ನು ನೀವು ಸಮರ್ಪಣೆ ಮಾಡಿದಾಗ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನೆರವೇರೋ ಅಂಥದ್ದು. ಮತ್ತು ನಾವು ಬೆಳಗ್ಗೆನೇ ಶುರು ಮಾಡಿದಂಥ ಎಲ್ಲ ಕಾರ್ಯಗಳು ನಮಗೆ ಯಾವುದೇ ರೀತಿಯ ವಿಘ್ನಗಳಿಲ್ದಂಗೆ, ನಮಗೆ ಕಾರ್ಯ ಅಡೆತಡೆಗಳು ಆಗ್ತಾ ಇದ್ದರೆ ಅದೆಲ್ಲ ನಿರ್ಮೂಲ ಆಗೋದಕ್ಕೆ ಗಣಪತಿ ಅನುಗ್ರಹ ಖಂಡಿತವಾಗ್ಲೂ ಶುಭದಾಯಕವಾಗಿರುತ್ತೆ. ಅದರ ಜೊತೆಗೆ ನಿಮಗೆ ಉದ್ಯೋಗ ಬೇಕು ಅಂತ ಬಯಸುವಂಥವ್ರು, ನಮಗೆ ಯಾವುದೋ ಒಂದು ರೀತಿಯ ಕೆಲಸ ಆಗಬೇಕು, ಆ ಕೆಲಸ ಇಷ್ಟು ದಿನ ಆದರೂ ಆಗ್ತಾ ಇಲ್ಲ ಅಂತ ನೊಂದ್ಕೊಂಡಿರೋ ಅಂಥವ್ರು, ನಾಳೆ ದಿನ ಗೋಧಿನ ನೀವು ತಗೊಂಡೋಗಿ ಗಣೇಶ ದೇವರಿಗೆ ಅರ್ಪಣೆ ಮಾಡೋ ಅಂಥದ್ದು. ಅಂದರೆ 1 kg ಅಥವಾ ಒಂದು 5 ಹಿಡಿಯೋಷ್ಟು ಅಥವಾ ಒಂದು ಅರ್ಧ kg ಗೋಧಿನ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಕಟ್ಟಿ ಅದಕ್ಕೆ ನೀವು ಸ್ವಲ್ಪ ವಿಳೆದೆಲೆ ಅಡಿಕೆನ ನೀವು ಇಟ್ಟು ಅದಕ್ಕೆ ಒಂದು 11 ರೂಪಾಯಿ ದಕ್ಷಿಣೆ ಅಂತ ಇಟ್ಟು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ತಗೊಂಡೋಗಿ ಗಣೇಶ ದೇವರಿಗೆ ಸಮರ್ಪಣೆ ಮಾಡೋದ್ರಿಂದ ಉದ್ಯೋಗದಲ್ಲಿ ಯಾವುದೇ ರೀತಿ ಅಡೆತಡೆಗಳಿದ್ದರೆ ಅಥವಾ ಕೆಲಸ ಸಿಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರಿಗೆ ಕೆಲಸ ಸಿಗೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಅಂದ್ಕೊಂಡಿರೋ ಅಂತಹ ಯಾವುದೋ ಒಂದು ಈ ಕೆಲಸ ನನಗೆ ಆಗಲೇಬೇಕು, ಆಗಿಲ್ಲ ಅಂದರೆ ನನಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ
ಆಗೋದಿಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು ನಾಳೆ ದಿನ ಒಂದು ಬಟ್ಲಡಿಕೆ ಅಂದರೆ ದಪ್ಪದು ಬರುತ್ತೆ ಬಟ್ಲಡಿಕೆ, ಅದು ಚೂರು ಚೂರಾಗಿರೋಂಥ ಅಡಿಕೆ ಅಲ್ಲ, ದಪ್ಪದು ಅಡಿಕೆ ಬರುತ್ತೆ. ಆ ಅಡಿಕೆನ ನೀವು ತಗೊಂಡೋಗಿ ಗಣೇಶ ದೇವರಿಗೆ ನೀವು ವಿಶೇಷವಾಗಿ ನಿಮ್ಮ ಕೈಯಾರೆ ನೀವೇ ಅದಕ್ಕೆ ಸ್ವಲ್ಪ ಶ್ರೀಗಂಧನ ನೀವು ಅದಕ್ಕೆ ಇಡೋವಂಥದ್ದು ಇಟ್ಟು ಅದರ ಜೊತೆಗೆ ನೀವು ಒಂದು 11 ವಿಳೆದೆಲೆನ ಮತ್ತು ಬಟ್ಲಡಿಕೆನ ನೀವು 11 ರೂಪಾಯಿ ದುಡ್ಡನ್ನ ನೀವು ಸಂಕಲ್ಪ ಮಾಡಿಕೊಂಡು ಗಣಪತಿ ದೇವರಿಗೆ ನೀವು ಅರ್ಪಣೆ ಮಾಡೋವಂಥದ್ದು. ಅದರ ಮೇಲೆ ನೀವು ಕಲವ ದಾರ ಅಂತ ಸಿಗುತ್ತೆ, ಆ ಕಲವ ದಾರನ ನೀವು ಕೆಂಪು ಕಲರು ಮತ್ತು ಹಳದಿ ಬಣ್ಣದಿಂದ ಕೂಡಿರುವಂಥ ದಾರ ಆಗಿರುತ್ತೆ. ಆ ದಾರನ ನೀವು ತಗೊಂಡು ಅದಕ್ಕೆ ನೀವು 11 ಗಂಟುಗಳನ್ನು ಹಾಕುವಂಥದ್ದು. ಅಂದರೆ ಓಂ ಗಂ ಗಣಪತೇ ನಮಃ ಅಂತ ನೀವು ಹೇಳಿ ಆ ಅಡಿಕೆಯ ತುಂಡು ಇರುತ್ತಲ್ಲ, ಅಂದರೆ ಅಡಿಕೆ ಗೋಟು ಇರುತ್ತಲ್ಲ, ಆ ಗೋಟಿನ ಮೇಲೆ ನೀವು ಆ ಕಲವ ದಾರನ ಇಟ್ಟು ಗಣಪತಿ ದೇವಸ್ಥಾನದಲ್ಲಿ ನೀವು ಅರ್ಚನೆನ ಮಾಡಿಸಿ ತದನಂತರ ನೀವು ಆ ದಾರನ ತಗೊಂಬಂದು ನೀವು ಕೈಗೆ ಕಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನೀವು ಯಾವ ಕಾರ್ಯಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರೋ, ಯಾವ ಕಾರ್ಯಕ್ಕೆ ನೀವು ಸಂಕಟ ಪಡ್ತಿದ್ದೀರೋ ಆ ಸಂಕಟ ನಿವಾರಣೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ. ಯಾಕಂದರೆ ಸಂಕಷ್ಟ ಚತುರ್ಥಿ ಅಂದರೆ ಸಂಕಟಗಳನ್ನು ನಿವಾರಣೆ ಮಾಡುವಂತಹ ಸಂಕಷ್ಟ ಚತುರ್ಥಿ ಆಗಿರುತ್ತೆ. ಈ ದಿನದಲ್ಲಿ ನೀವು ಈ ತಾಂತ್ರಿಕ ಪ್ರಯೋಗಗಳನ್ನು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಗಣಪತಿ ಅನುಗ್ರಹ ಸಂಪೂರ್ಣವಾಗಿ ಸಿಗೋವಂಥದ್ದು ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.